ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸವು ನಿಮ್ಮ ಪ್ರೀತಿಯಲ್ಲಿ ಎಲ್ಲರನ್ನು ಆಶೀರ್ವದಿಸಿ ನಡೆಸಿರಿ, ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವೂ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 24ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 24ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಹಿಂದೆ ಕೀರ್ತನೆಗಳು 15ನೇ ಅಧ್ಯಾಯದಲ್ಲಿ ಕೂಡ ಈ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಮತ್ತೊಂದು ಸಲ ಇದನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ದಾವೀದರು ಮತ್ತೊಂದು ಸಲ ಇದನ್ನು ಎಚ್ಚರಿಸಿದ್ದಾರೆ. ಎಷ್ಟೋ 1000 ವರ್ಷಗಳ ಹಿಂದೆ ಅದನ್ನು ಮತ್ತೊಂದು ಸಲ ನಾವು ತಿಳಿದುಕೊಳ್ಳೋಣ. ಇದರ ವಿಷಯ ಏನಪ್ಪ ಅಂದರೆ, ಕೀರ್ತನೆ 24ರಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಸೇರತಕ್ಕವರು ಯಾರೆಂಬುದು. ಈಗ ಎಲ್ಲರೂ ಹೇಳ್ತಾರೆ, ನಾನು ಪರಲೋಕಕ್ಕೆ ಹೋಗ್ತೇನೆ, ಕೈಲಾಸಕ್ಕೆ ಹೋಗ್ತೇನೆ, ವೈಕುಂಠಕ್ಕೆ ಹೋಗ್ತಾನೆ, ಅಲ್ಲಾಹನ ಬಳಿಗೆ ಹೋಗ್ತೇನೆ, ಶಿವನ ಬಳಿಗೆ ಹೋಗ್ತೇನೆ, ಅಲ್ಲಿಗೆ ಹೋಗಬೇಕು, ಸತ್ತಾಗೆ ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅವರು ಹೋಗೋದಿಲ್ಲ, ಇವರು ಹೋಗೋದಿಲ್ಲ, ನಮ್ಮ ಸಭೆ ಎತ್ತಲ್ಪಡ್ತದೆ, ಬರ್ತಾರೆ, ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಬಹಳ ಜನ ಹೇಳಿ ಜನಗಳನ್ನೆಲ್ಲ ವಂಚಿಸಿ ಬಿಡುತ್ತಾರೆ, ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ. ಆದರೆ ಮುಖ್ಯ ಇದರಲ್ಲಿ ಏನಪ್ಪ ಅಂದರೆ, ಪರಲೋಕ ಸೇರಬೇಕಾದರೆ ಆತ್ಮ ದೇವರು ಯಾರನ್ನ ಆದುಕೊಂಡಿದ್ದಾರೋ, ಯಾರ್ಯಾರು ಪರಲೋಕಕ್ಕೆ ದೇವರ ಬಳಿಗೆ ಹೋಗಬೇಕು ಅಂದರೆ ವೈಕುಂಠ, ಕೈಲಾಸಕ್ಕೆ, ಪರಲೋಕಕ್ಕೆ, ಶಿವನ ಬಳಿಗೆ, ಅಲ್ಲಾಹನ ಬಳಿಗೆ, ಪರಮಾತ್ಮನ ಬಳಿಗೆ ಹೋಗಬೇಕು, ಯೇಸು ಕ್ರಿಸ್ತರ ಬಳಿಗೆ. ಆದರೆ 10 ದಶಾಜ್ಞೆಗಳು, ಅದನ್ನು ಹಿಂದೆ ಬಹಳ ಸಲ ಮತ್ತು ಆಗಾಗ ದೇವರ ನಾಮದಲ್ಲಿ, ದೇವರ ಆಶೀರ್ವಾದದಿಂದ ನಿಮಗೆ ತಿಳಿಯಪಡಿಸ್ತಾ ಬರ್ತಾ ಇದ್ದೇನೆ. ಆದರೆ ಕಾರಣ ಈ ಸುಳ್ಳು ಬೋಧನೆಗಳಿಗೆ, ಸುಳ್ಳು ವಿಚಾರಗಳಿಗೆ ನೀವು ಕಿವಿ ಕೊಡಬೇಡಿ, ಅದನ್ನು ಬಹಳ ಸಲ ತಿಳಿಸಿದ್ದೇನೆ. ಅದುವೇ 10 ದಶಾಜ್ಞೆಗಳು. ಹಾಗೆ ಮತ್ತೊಂದು ಸಲ ಕೂಡ ಇದನ್ನು ಯಾರ್ಯಾರು ಪರಲೋಕ ಸೇರ್ಬೇಕಾದ್ರೆ ದೇವರೊಂದು ಜೀವಬಾಧ್ಯರ ಪಟ್ಟಿ ಇದೆ, ಒಂದು ಪುಸ್ತಕ ಇದೆ ಪ್ರತಿಯೊಬ್ಬರಿಗೂ ಕೂಡ. ಆ ಪುಸ್ತಕದಲ್ಲಿ ಯಾರ್ಯಾರ ಹೆಸರು ಪರಲೋಕಕ್ಕೆ ಬೇಕೋ ಅವರ ಹೆಸರು ಮಾತ್ರ ಬರೆಯಲ್ಪಟ್ಟಿದೆ. ಅವರನ್ನು ಮಾತ್ರ ದೇವರು ಭೂಲೋಕದಲ್ಲಿ ಶುದ್ಧೀಕರಿಸ್ತಾರೆ. ಈಗ ಶುದ್ಧೀಕರಿಸ್ತಾ ಇರೋದು ಅವರು ಯಾರೆಂಬುದು ಗೊತ್ತು ಮಾಡುವುದಕ್ಕೆ 10 ದಶಾಜ್ಞೆಗಳು. ಇದನ್ನು ಬಹಳ ಸಲ ನಾವು ತಿಳಿಸಿದ್ದೇನೆ. ಅದಕ್ಕೆ ಹೇಳಿದ್ದು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕಕ್ಕೆ ಬರುವುದಿಲ್ಲ. ತಂದೆಯಾದ ದೇವರ ಚಿತ್ತವನ್ನು ಯಾರು ನೆರವೇರಿಸ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಸೇರ್ತಾರೆ. ಅಂಥವರಿಗೆ ಭೂಮಿ, ಮನೆ, ಆಸ್ತಿ ಪಾಸ್ತಿ ಇಲ್ಲದೆ ಆಗ್ತಿರ್ತದೆ. ಅವರ ಮನೆಯವರೇ ಕಡು ವೈರಿಗಳಾಗ್ತಾರೆ. ಮಗನೇ ಕೊಳ್ಳಕ್ಕೆ ಬರ್ತಾನೆ. ದೇವರಿಂದ ಆದುಕೊಂಡವರು ಎಲ್ಲರೂ ಲೋಕಕ್ಕೊಂದು ಕಸವಾಗ್ತಾರೆ. ಯಾರು ಅವರನ್ನು ಸೇರಿಸಿಕೊಳ್ಳೋದಿಲ್ಲ. ಆದರೆ ಅವರು ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ, ವೈರತ್ವ ಬಂದರೂ ಹಿಂದೆ ಮುಂದೆ ನೋಡದೆ ದೇವರ ವಿಷಯವನ್ನು ಇದ್ದಾಗೆ ಖಂಡಿತ ಬೆಂಕಿಯ ಚೂರಾಗಿ ತಿಳಿಸಿ ಯಾವುದಕ್ಕೂ ಆಸೆ ಪಡದೆ ಮುಂದೆ ಸಾಗ್ತಾರೋ ಅವರೇ ಪರಲೋಕ ರಾಜ್ಯಕ್ಕೆ ಸೇರುವರು. ಅಂಥವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುತ್ತದೆ ಎಂಬುದಾಗಿ ನಮಗೆ ಸ್ವಂತ ಮಹಾಭಾರತದಲ್ಲಿ ಕೂಡ, ಭಗವದ್ಗೀತೆಯಲ್ಲಿಯೂ, ಕುರಾನಲ್ಲಿಯೂ, ಬೈಬಲಲ್ಲಿ ಕೂಡ ಅದನ್ನೇ ತಿಳಿಸಿದ್ದಾರೆ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದ ವಿಷಯವನ್ನು ಹೇಳಿಕೊಂಡು ಮಾಡಿಕೊಂಡು ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಮನೆ ಗಾಡಿಗಳು, ಆಮೇಲೆ ದೇವರ ಹೆಸರು ಹೇಳ್ಕೊಂಡು ಸೈಟ್ ಮಾಡೋದು, ಅದರಲ್ಲಿ ಮನೆ ಕಟ್ಟೋದು, ಇದ್ದರ ಕೈದೆಲ್ಲ ಸಹಾಯ ಕೇಳೋದು, ಸಣ್ಣ ರೂಮು ಹಾಲನ್ನು ಚರ್ಚನ್ನಾಗಿ ಮಾಡೋದು, ಅಲಂಕಾರ ಮಾಡಿಕೊಳ್ಳುವಂಥದ್ದು, ಸ್ಟೈಲನ್ನು ಮಾಡಿಕೊಳ್ಳುವಂಥದ್ದು, ಗದರಿಸುವುದಿಲ್ಲ, ಎಚ್ಚರಿಸುವುದಿಲ್ಲ, ದಶಾಂಶ ಕಾಣಿಕೆಗಾಗಿ ಬೋಧನೆ ಮಾಡುವರು, ಕಡೆಗೆ ಅವರ ಹೆಂಡತಿ ಮಕ್ಕಳು ಅವರು ಹೇಗೆ ಇರ್ಬೋದು,
ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವಂಥದ್ದು. ಬಡ ಬಗ್ಗರು ಬೇಡೇ ಬೇಡ, ಯಾರು ಜಾಸ್ತಿ ಹಣ ಕಾಸು ಊಟ ಕೊಡ್ತಾರೋ ಅವರಲ್ಲಿಗೆ ಬಹಳ ಪ್ರಾರ್ಥನೆಗೆ ಹೋಗ್ತಾರೆ. ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಂಥವ್ರು ಇವರಾಗಿದ್ದಾರೆ. ಸುಮ್ಮನೆ ದೇವರು ಅಲ್ಲಿ ದರ್ಶನ ಕೊಟ್ಟರು, ಇಲ್ಲಿ ದರ್ಶನ ಕೊಟ್ಟರು, ಹಾಗೆ ಹೇಳಿದರು ಹೀಗೆ ಹೇಳಿದರು ಅಂತ ಸೊಳ್ಳು ಪ್ರವಾದನೆ ಮಾಡುವಂಥದ್ದು. ಕಡೆ ಸಂಪೂರ್ಣ 10 ದಶಾಬ್ದಗಳಿಗೆ ಯಾರು ಅವಿಧೇಯರಾಗಿ ನಡೀತಾರೋ, ಅವ್ರು ಎಷ್ಟೇ ಬೋಧನೆ ಮಾಡಿದ್ರು ಏನು ಮಾಡಿದ್ರು ಅವರು ಖಂಡಿತವಾಗಿ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ನಮಗೆ ಬೈಬಲ್, ಮಹಾಭಾರತ, ಭಗವದ್ಗೀತೆ, ಕುರಾನ್ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡುತ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಅವರನ್ನು ದೇವರು ಕರೆದಿಲ್ವೋ, ಅವರಿಗೆ ಆಶೀರ್ವಾದ ಇಲ್ಲವೋ? ಖಂಡಿತವಾಗಿ ಒಂದು ಕರೆಯುವಿಕೆ ಇತ್ತು. ಆದರೆ ದೇವರು ತಾಯಿ ಗರ್ಭದಿಂದಲೇ ಮತ್ತು ಪ್ರಪಂಚ ಕಾಲದಿಂದಲೇ ಯಾರನ್ನು ದೇವರೇ ಆರಿಸಿಕೊಂಡು ನಡೆಸ್ತಾರೋ ಅವರ ನಡೆ ನುಡಿ ಕ್ರಿಯೆಯಲ್ಲಿ ಅಂಥವರನ್ನ ಪತ್ತೆ ಹಚ್ಚಬೇಕು, ಗೊತ್ತು ಮಾಡಬೇಕು ಅಂತ ಬಹಳ ಸಲ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೆ. ಆಗ ಇದು ಸುಳ್ಳು ಬೋಧಕರು ಮತ್ತು ಪ್ರವಾದಿಗಳ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಅವರನ್ನು ನಾನು ಕರೆದಿಲ್ಲ, ಹೊಟ್ಟೆ ತುಂಬಿಸಕ್ಕಾಗಿ ಅವರೇ ಓಡಿ ಬಂದರು. ತನ್ನ ಹೆಂಡತಿ ಮಕ್ಕಳು ಕೂಡ ಇವತ್ತು ಏನು ಮಾಡ್ತಾರೆ, ಸ್ಟೈಲು ಭೂಲೋಕದ ಅಲಂಕಾರದಲ್ಲಿ ಇವರು ಜೀವಿಸ್ತಾ ಇದ್ದಾರೆ. ಸೇವಕರುಗಳು ಅಂತ ಹೇಳೋರ ವಿಚಾರದಲ್ಲಿ ನಾನಾ ರೀತಿ ಲೋಕದ ವಿಷಯದಲ್ಲಿ ಇರ್ತಾರೆ, ದೇವರ ವಿಷಯದಲ್ಲಿ ಇರ್ತಾರೆ. ಯೂಟ್ಯೂಬಲ್ಲಿ ಕೂಡ ಬಹಳ ಮಾತಾಡ್ಬೋದು. ಹುಡುಕಿ ಜನಗಳನ್ನ ಮೆಚ್ಚಿಸಕ್ಕೆ ಯಾವ ರೀತಿ ವಾಕ್ಯ ಕೊಡಬೇಕು ಅಂತ ಹುಡುಕಿ ಕೂಡ ಇವತ್ತು ಒಬ್ಬೊಬ್ಬರು ಯೂಟ್ಯೂಬ್ ಮೂಲಕ ಮಾತಾಡೋರಾಗಿದ್ದಾರೆ. ಕೆಲವರು ಅದಕ್ಕೆ ಬಲಿ ಹೋಗಿ ಅವರಿಗೆ ಬೇಕಾದ ಹಣ ಸಂಪಾದನೆಯ ದುಡ್ಡನ್ನ ಮಾಡಿ ಕೊಡೋರಾಗಿದ್ದಾರೆ. ಆದ್ರೆ ಇಂಥವರೆಲ್ಲ ಖಂಡಿತವಾಗಿ ಪರಲೋಕ ಸೇರಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಅದನ್ನು ಹಿಂದೆ ಕೂಡ ಬಹಳ ಸಲ ತಿಳಿಸಿದ್ದೇವೆ. ಅವು ಯಾವ ಧರ್ಮಗಳು ಯಾವುದರಲ್ಲಿ ಆಗಲಿ, ಯಾವ ಪೂಜಾರಿಗಳಾಗಲಿ, ಯಾವ ಮಠಾಧೀಶರಾಗಲಿ, ಯಾವ ಮುಸ್ಲಿಮ್ಸ್ ಗುರುಗಳಾಗಲಿ, ಯಾವ ಬ್ರಾಹ್ಮಣರುಗಳಾಗಲಿ, ಯಾವ ಪಾಸ್ಟರ್ಗಳು, ಫಾದರ್ಗಳು, ಗುರೂಜಿಗಳು, ರೆವಡೆಂಟ್ಗಳು, ಫಾದರ್ಗಳು, ಆ ಬಿಷಪ್ಗಳು ಆಗಲಿ ಖಂಡಿತವಾಗಿ ಇಲ್ಲ. ಇದೆಲ್ಲ ಮನುಷ್ಯರೇ ಮಾಡಿಕೊಂಡಂಥದ್ದು. ಅದರಲ್ಲಿ ಸ್ವಲ್ಪ ಭಾಗವನ್ನು ಮತ್ತೆ ಈಗ ಕೀರ್ತನೆ 24ರಲ್ಲಿ ತಿಳಿದುಕೊಳ್ಳೋಣ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ದೇವರು ನಮಗೆ ಸ್ತೋತ್ರವಾಗಲಿ. ನೋಡಿ, ಭೂಮಿ ಸಹ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಎಲ್ಲ ಗ್ರಂಥಗಳಲ್ಲಿ ನೋಡುವಾಗ ಭೂಮಿಯು ಅದರಲ್ಲಿರುವ ಸಮಸ್ತವು, ಭೂಮಿಯ ಕೆಳಗಿರುವಂಥದ್ದು, ಮೇಲೆ ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಪ್ರತಿ ಒಂದನ್ನು ಆಕಾಶವನ್ನು ಸೃಷ್ಟಿ ಮಾಡಿದ್ದು ಯಾರದ್ದು? ದೇವರದ್ದಾಗಿದೆ. ಲೋಕವು ಅದರಲ್ಲಿ ಅದರ ನಿವಾಸಿಗಳು ಅಂದರೆ ಭೂಲೋಕದಲ್ಲಿ ಇರುವಂಥ ಎಲ್ಲವೂ ಮತ್ತು ಇಡೀ ಜಗತ್ತೇ ಮತ್ತು ಅದರಲ್ಲಿರುವ ಜನಗಳು ಪ್ರತಿಯೊಂದು ದೇವರದ್ದೇ ಆಗಿದೆ. ಎಲ್ಲ ದೇವರ ಸೃಷ್ಟಿಗಳೇ. ಇದು ಇದನ್ನು ಕೂಡ ಬಹಳ ಸಲ ನೋಡಿದ್ದೇವೆ. ಅದೇ ಇದು ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ಕೂಡ ನಾವು ಇದನ್ನು ನಮ್ಮ ಹಿಂದೂ ಗ್ರಂಥದ ಪುರಾಣಗಳಲ್ಲಿ ಒಂದು ಪುರಾಣವಾದ ಭವಿಷ್ಯ ಪುರಾಣ ಭಾಗ 2ರಲ್ಲಿ ಓದ್ಬೋದು. ಆದಿ ದೇವರು ಮಾನವನನ್ನು ಮಣ್ಣಿನಿಂದ ಉಂಟು ಮಾಡಿದ, ಅವನ ಎಲುಬಿನಿಂದ ಒಂದು ಹೆಂಡತಿಯನ್ನ ಮಾಡಿದ. ಭೂಲೋಕದಲ್ಲಿ ಮೊಟ್ಟ ಮೊದಲು ದೇವರ ಸೃಷ್ಟಿಗಳು ಗಂಡು, ಆಮೇಲೆ ಒಂದು ಹೆಣ್ಣು, ಅವರಿಬ್ಬರೇ. ಅವರಿಂದ ಉಂಟಾದಂಥ ಸಂತಾನವು ಇವತ್ತು ಭೂಲೋಕದಲ್ಲಿ ಇರುವಂಥದ್ದು. ಯಾವ ಜಾತಿ ಏನೇ ಆಗಲಿ ಅದೆಲ್ಲ ಜಾತಿ ಬರ್ತಾ ಈ ಸರ್ಕಾರದವರು ಇದನ್ನ ಉಂಟು ಮಾಡಿದರು. ಆದರೆ ಸಮಸ್ತವ ಒಂದು ಗಂಡ ಹೆಂಡತಿಯಿಂದ ಉಂಟಾಗಿದ್ದು ಎಂಬುದಾಗಿ ಇದನ್ನ ಬೈಬಲಲ್ಲಿ ಆದಿಕಾಂಡ 1ನೇ ಅಧ್ಯಾಯ 27 ಮತ್ತು 28ನೇ ವಚನದಲ್ಲಿ ನಾವು ಓದಿಕೊಳ್ಳಬಹುದು. ಹಾಗೆ ಸರ್ವವು ಅವರದ್ದೇ. 2ನೇ ವಚನ 24. ಆತನೇ ಅದರ ಆಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ನೋಡಿ, ಭೂಮಿಯನ್ನು ಆಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು ಅಂದ್ರೆ ಸಾಗರ ಅಂದ್ರೆ ಏನು? ನೀರು. ಇವತ್ತು ಭೂಮಿ ನೀರಿನ ಮೇಲೆ ತೇಲಾಡ್ತಾ ಇದೆ. ಇದನ್ನು ವಿಜ್ಞಾನಿಗಳು ಕೂಡ ಅದನ್ನೇ ಹೇಳಿದ್ದು. ವಿಜ್ಞಾನಿಗಳು ಕೂಡ ಬೈಬಲಿಗೆ ಮೀರಿದ ವಿಜ್ಞಾನಿಗಳು ಯಾರೂ ಇಲ್ಲ. ಇವತ್ತು ನಾವು ಕೂಡ ಸರಿಯಾಗಿ ದೇವರು ಯಾರಿಗೆ ಬೈಬಲನ್ನು, ಕುರಾನ್, ಮಹಾಭಾರತ, ಭಗವದ್ಗೀತೆಯನ್ನು ತಿಳಿಸಿದ್ದಾರೋ ಅವರೇ ನಿಜವಾದವೋ. ವಿಜ್ಞಾನಿಗಳಿಂತ ದೊಡ್ಡ ವಿಜ್ಞಾನಿಗಳು ಇದುವೇ ಆಗಿದೆ. ವಿಜ್ಞಾನಿಗಳಿಗೆ ಗೊತ್ತಿಲ್ಲದಂಥ ವಿಷಯವು ಇವತ್ತು ಇದು ದೇವರ ಮಾತನ್ನು ಯಾರಿಗೆ ತಿಳಿಯಪಡಿಸಿದ್ದಾರೋ, ಪಡಿಸ್ತಾ ಇದ್ದಾರೋ ಅವರಿಗೆ ಹೆಚ್ಚಿನದಾಗಿ ಇದು ಗೊತ್ತಾಗಿದೆ. ಈಗ ನೋಡಿ, ಉದಾಹರಣೆಗೆ ಒಂದು ಕಡೆ ಚಂಡಮಾರುತ ಬರ್ತದೆ, ಸುನಾಮಿ ಬರ್ತದೆ, ದೊಡ್ಡ ಮಳೆಗಳು ಬರ್ತದೆ, ಕೊಚ್ಚಿ ಹೋಗ್ತದೆ, ಯುದ್ಧಕ್ಕೆ ರಾಜ್ಯಕ್ಕೆ ರಾಜ್ಯ, ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧ ಬರ್ತದೆ, ಜನಗಳು ಹೊಡೆದಾಡ್ತಾರೆ, ಬೆಟ್ಟ ಗುಡ್ಡಗಳು ಕುಸಿಯುತ್ತವೆ, ಬೆಂಕಿ ಬೀಳ್ತವೆ, ಮುಂದೆ ಇಷ್ಟು ವರ್ಷ ಮಳೆ ಬಾರದಾಗ್ತದೆ, ಆಹಾರ ಧಾನ್ಯಗಳು ಇಲ್ಲದಾಗ್ತವೆ. ಎಲ್ಲವೂ ಏನಾಗಿದೆ? ದೇವರ ನಿಜವಾದ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ವಿಜ್ಞಾನಿಗಳು ಹೇಳ್ತಾ ಇರೋದು. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಮುಂದೆ ಏನಾಗ್ತದೆ, ಏನು ಹೋಗ್ತದೆ ಅಂತ ಈ ದೇವರ ಒಂದು ಜ್ಞಾನ, ದೇವರ ಗ್ರಂಥದ ಜ್ಞಾನ ಯಾರಲ್ಲಿ ಇರ್ತದೋ
ಅವರು ಖಂಡಿತವಾಗಿ ಅದನ್ನು ತಿಳಿಸ್ತಾರೆ, ಆಮೇಲೆ ತಿಳಿಸೋರಾಗಿದ್ದಾರೆ. ವಿಜ್ಞಾನಿಗಳು ಬಂದ ಮೇಲೆ ತಿಳಿಸುವಂಥದ್ದು. ಆಗ ದೊಡ್ಡ ವಿಜ್ಞಾನ ಎಲ್ಲಿದೆ? ಬೈಬಲಲ್ಲಿದೆ, ಕುರಾನಲ್ಲಿದೆ, ಮಹಾಭಾರತದಲ್ಲಿದೆ, ಭಗವದ್ಗೀತೆಯಲ್ಲಿದೆ, ಪುರಾಣಗಳಲ್ಲಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆತನೇ ಅದರ ಆಸ್ತಿವರನ್ನು ಸಾಗರದ ಮೇಲೆ ಹಾಕಿದವನು. ನೋಡಿ, ಭೂಮಿ ಇವತ್ತು ನೀರಿನ ಮೇಲೆ ತೇಲಾಡ್ತಾ ಇದೆ. ಭೂಮಿಯ ಸುತ್ತ ಕೂಡ ಸಮುದ್ರ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಬೇರೆ ಯಾರಾದರೂ ಮಾಡಿದ್ರಾ? ಬೇರೆ ಯಾವ ದೇವರುಗಳಾದರೂ, ಭೂಲೋಕ ದೇವರು, ಮನುಷ್ಯ ಮಾಡಿದ ದೇವರುಗಳು ಮಾಡಿದ್ರಾ? ಯಾವುದಾದ್ರೂ ಪೂಜಾರಿಗಳು, ದೇವಮಾನವರುಗಳು, ಮಠಾಧೀಶ್ವರರು, ಋಷಿಮುನಿಗಳು ಮಾಡಿದ್ರಾ? ಇಲ್ಲ. ಸರ್ವ ಸೃಷ್ಟಿಕರ್ತನಾದಂಥ ಒಬ್ಬನೇ ಒಬ್ಬ ದೇವರು, ಪರಮಾತ್ಮನೇ, ಭಗವಂತನೇ, ಯೇಸು ಕ್ರಿಸ್ತನೇ, ಅಲ್ಲಾಹ್ ಅಕ್ಬರೇ ಅಥವಾ ಸೃಷ್ಟಿಕರ್ತ ದೇವರಿಗೆ ನಾನಾ ರೀತಿಯ ಹೆಸರುಗಳಿವೆ. ಆ ಒಂದೇ ಒಬ್ಬನೇ ಒಬ್ಬ ದೇವರು ಇದನ್ನು ಮಾಡಿದವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಜಲರಾಶಿಗಳ ಮೇಲೆ ನೋಡಿ, ಭೂಮಿ ಸುತ್ತ ಇವತ್ತು ಭೂಮಿ ನೀರಿನ ಮೇಲೆ ತೇಲಾಡ್ತಿದ್ದನ್ನು ನಿಲ್ಲಿಸಿದ್ದು ಯಾರು? ದೇವರೇ ನಿಲ್ಲಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಇಡೀ ಭೂಮಿಯ ಕೆಳಗಡೆ ನೀರಿದೆ, ನೀರಿನ ಮೇಲೆ ತೇಲಾಡ್ತಾ ಇದೆ ಈ ಭೂಮಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ನಿಲ್ಲಿಸಿದ್ದು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆಗ ನಮ್ಮ ಭರವಸೆ ಸಂಪೂರ್ಣ ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ನಮ್ಮ ಒಂದು ಭಯ, ಭಕ್ತಿ, ಪ್ರೀತಿ ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮೇಲೆ ಇರಬೇಕು. 3ನೇ ವಚನ 24:3. ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಯೆಹೋವನ ಪರ್ವತ ಅಂದರೆ ಯಾರು? ಇವತ್ತು ನಾವು ನೋಡ್ಬೋದು, ಇಡೀ ಜಗತ್ತಿಗೆ ದೊಡ್ಡ ಒಂದು ಪರ್ವತ ಅಂದರೆ ಎವರೆಸ್ಟ್, ಅಂದರೆ ಹಿಮಾಲಯ ಪರ್ವತ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಪರ್ವತ ಇಲ್ಲವೇ. ಇಡೀ ದೊಡ್ಡ ಪರ್ವತ ಅಂದರೆ ಪರಲೋಕವಾಗಿದೆ. ಮನುಷ್ಯನಿಗೆ ಹೋಗಲಾರದಷ್ಟು ನೋಡಿ, ಅದರಿಂದ ಎಷ್ಟೋ ಮಿಲಿಯನ್ ಕಿಲೋಮೀಟರ್ ಕೆಳಗಡೆ ಆಕಾಶ ಇದೆ. ಆಕಾಶದ ಮೇಲೆ ನೀರಿದೆ. ಆ ನೀರಿನ ಮೇಲೆ ಸರ್ವ ಸೃಷ್ಟಿಕರ್ತನಾದಂಥ ದೇವರ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನು ಅಲ್ಲಾ ದೇವರಲ್ಲಿ ಜೀವಿಸ್ತಾ ಇದ್ದಾರೆ. ಅದುವೇ ದೊಡ್ಡ ಪರ್ವತ. ಅದರಿಂದ ಕೆಳಗಡೆ ಆಕಾಶದ ಮೇಲೆ ಇರುವಂಥದ್ದು, ಆಕಾಶದ ಕೆಳಗಡೆ ಸೂರ್ಯ ಇರುವಂಥದ್ದು. ಭೂಮಿಯಿಂದ ಎಷ್ಟು ಮಿಲಿಯನ್ ಕಿಲೋಮೀಟರ್ ಇವತ್ತು ಸೂರ್ಯನಿಗೆ ಇರುವಂಥದ್ದು. ಆಗ ಅಲ್ಲಿಗೆ ನಿಜವಾಗಿ ಹೋಗೋರು ಯಾರು? ಅದುವೇ ಪರಲೋಕವಾಗಿದೆ, ಅದುವೇ ಕೈಲಾಸವಾಗಿದೆ, ಅದೇ ವೈಕುಂಠವಾಗಿದೆ. ಆಗ ಅಲ್ಲಿಗೆ ಹತ್ತತಕ್ಕವರು ಯಾರು? ಅವನ ಬಳಿಗೆ ಹೋಗುವುದಷ್ಟು ಸುಲಭವೋ? ಖಂಡಿತವಾಗಿ ನಮಗೆ ಇಲ್ಲಿ ನೋಡಿ, ಸೂರ್ಯನ ಬೆಳಕು ಈಗ ಈ ಸೆಕೆಯಲ್ಲಿ ಇಲ್ಲಿಯೇ ತಡ್ಕೊಳಕ್ಕಾಗೋದಿಲ್ಲ. ಸೂರ್ಯನ ಬಿಸಿ. ಆಗ ಸ್ವಲ್ಪ ಮೇಲೆ ಹೋದ್ರೆ ಇನ್ನೂ ತಡಿಲಿಕ್ಕೆ ಆಗ್ತದೋ? ಸೂರ್ಯನ ಬಳಿಗೆ ಹೋಗ್ಲಿಕ್ಕೆ ಆಗ್ತದೋ? ನಿಜವಾಗ್ಲೂ ಸೂರ್ಯನನ್ನು ದಾಟಿ ಹೋಗ್ಲಿಕ್ಕೆ ಆಗ್ತದೋ? ಖಂಡಿತವಾಗಿ ಸಾಧ್ಯ ಇಲ್ಲ. ಆದರೆ ಸಾಧ್ಯ. ದೇವರು ಯಾರನ್ನು ಆದ್ಕೊಳ್ತಾರೋ, ಯಾರನ್ನು ಪರಿಶುದ್ಧರನ್ನಾಗಿ ಮಾಡಿ ಅಲ್ಲಿಗೆ ಹೋಗ್ಲಿಕ್ಕೆ ತಯಾರು ಮಾಡ್ತಾರೋ ಅವರು ಮಾತ್ರ ಹತ್ತತಕ್ಕವರು. ಅದಕ್ಕೆ ಒಂದು ಪ್ರಶ್ನೆ ಇಲ್ಲಿ ಏನಪ್ಪ ಅಂದ್ರೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ನೋಡಿ, ಎಂಥವನು ಯೋಗ್ಯನು? ಮನುಷ್ಯರಲ್ಲಿ ಇದ್ದಾರೋ? ಆದರೆ ಹಿಂದೆ ಇಸ್ರಾಯೇಲರಲ್ಲಿ 2 ಮಾತ್ರ ಸೇರಿದರು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಯೆಹೋಶುವ ಮತ್ತು ಕಾಲೇಬ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಅನೇಕ ಪ್ರವಾದಿಗಳನ್ನು ಮೊದಲೇ ದೇವರು ಆರಿಸಿಕೊಂಡರು. ಆ ಪ್ರವಾದಿಗಳು ಮತ್ತು ಅದರಲ್ಲಿ ಎಲ್ಲವರಲ್ಲ, ಕೆಲವರು ಮಾತ್ರ. ಆಮೇಲೆ ಇಸ್ರಾಯೇಲಲ್ಲಿ ಮನುಷ್ಯರಾದವರಲ್ಲಿ ಯೆಹೋಶುವ ಮತ್ತು ಕಾಲೇಬ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಆಮೇಲೆ 20 ವರ್ಷದ ಕೆಳಪಟ್ಟವರ ಸಂತಾನದ ಇಸ್ರಾಯೇಲರಲ್ಲಿ 1,44,000 ಜನ ಮುದ್ರೆಯನ್ನು ಒತ್ತಿಸಿಕೊಂಡರು. ಅವರು ಪರಲೋಕಕ್ಕೆ, ಯೆಹೋವನ ಪರ್ವತ ಅಂದರೆ ಪರಮಾತ್ಮನ ಬಳಿಗೆ, ಪರಲೋಕಕ್ಕೆ, ವೈಕುಂಠಕ್ಕೆ, ಕೈಲಾಸಕ್ಕೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಇನ್ನೂ ಕೆಲವರಲ್ಲಿ ಮನುಷ್ಯರಲ್ಲಿ ಇದ್ದಾರೆ. ಯೆಹೋಶುವನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲರೊಂದಿಗೆ ಹಲವರನ್ನು ಕೂಡಿಸುವೆನು ಅಂತ. ಅದು ಯಾರ್ಯಾರು ಅಂತ ಗೊತ್ತಿಲ್ಲ. ಅವರ ನಡೆ, ನುಡಿ, ಕ್ರಿಯೆ, 10 ದಶಾಜ್ಞೆಗಳು ಅದುವೇ ಆಗಲೇ ಹೇಳಿದ್ದು. ಭೂಲೋಕದ ಅಂಥವ್ರನ್ನ ನೋಡುವಾಗಲೇ ಗೊತ್ತಾಗ್ತದೆ. ಅಂಥವ್ರ ನಡೆ, ನುಡಿ, ಕ್ರಿಯೆಗಳನ್ನ ನೋಡುವಾಗಲೇ ಗೊತ್ತಾಗ್ತದೆ ಇವರು ನಿಜವಾಗಿ ಹೊಟ್ಟೆ ತುಂಬಿಸಕ್ಕಿರೋರು ಅಥವಾ ಇವರು ಪರಲೋಕಕ್ಕೆ ಹೋಗೋರು ಇದ್ದಾರೆ. ಬಾಯಿಯಲ್ಲಿ ಹೇಳಿದಷ್ಟು ಮಾತ್ರಕ್ಕೆ, ಭಾಷಣ ಬೀಗಿದಷ್ಟು ಮಾತ್ರಕ್ಕೆ ಯೋಚನೆ ಮಾಡುವುದೇ ಬೇಡ. ಅದಕ್ಕೆ ಹೇಳಿದ್ದು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯ ಸೇರುವುದಿಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವರು. ಅಂದರೆ ಪರಲೋಕದಲ್ಲಿರುವ ಪರಮಾತ್ಮ ಭಗವಂತನನ್ನ, ಆ ದೇವರ ಮಾತನ್ನು ಈ ಗ್ರಂಥಗಳ ಮೂಲಕ ಓದಿ ತಿಳಿದುಕೊಂಡು ಯಾರು ನಡೀತಾರೋ, ಪರಿಶುದ್ಧರಾಗಿ ಸಾಯ್ತಾರೋ, ಅದು ಅವರವರ ಸಾಮರ್ಥ್ಯ ಅಲ್ಲ. ದೇವರೇ ಅವರನ್ನು ಪರಿಶುದ್ಧರನ್ನಾಗಿ ಮಾಡಬೇಕು, ಪರಿಶುದ್ಧರನ್ನಾಗಿ ಸಾಯುವಾಗೆ ಮಾಡಬೇಕು. ಅದು ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅವರನ್ನೇ ನಡೆಸೋದು. ಅವರು ನಡೆ, ನುಡಿ, ಕ್ರಿಯೆಗಳು ಈ ಭೂಲೋಕದಲ್ಲಿಯೇ ಗೊತ್ತಾಗ್ತವೆ ಅಂತೇಳಿ 10 ದಶಾಜ್ಞೆಗಳನ್ನು ಅದಕ್ಕೆ ಕೊಟ್ಟಿದ್ದು. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ
ಸ್ಪಷ್ಟವಾಗಿ ಅವರು ಜೀವಿತವಾಗಿರುವಾಗಲೇ ಇವರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅಂತಲ್ಲಿ ಗೊತ್ತು ಮಾಡಬಹುದು ಅಂತ ಪೇತ್ರನ ಮೂಲಕ ದೇವರು ತಿಳಿಸಿದ್ದಾರೆ. 10 ದಶಾಜ್ಞೆಗಳನ್ನು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮೂಲಕ ದೇವರು ಕೊಟ್ಟಿದ್ದು. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು, ಸೀನಾಯಿ ಬೆಟ್ಟ ಅಂದರೆ ಹಿಮಾಲಯ ಪರ್ವತವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಇಳಿದು ಬಂತು ಕೈಲಾಸದಿಂದ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು, ಅದರಲ್ಲಿ ಸ್ವಲ್ಪ ವಿಚಾರ ಇಲ್ಲಿಗೆ ನಾವು ತಿಳ್ಕೊಳ್ಬಹುದು. 4, ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಅಯೋಗ್ಯ ಕಾರ್ಯ ಅಂದರೆ ಯಾವುದು? ಅದೇ 10 ದಶಾಜ್ಞೆಗಳು. ಸರ್ವ ಸೃಷ್ಟಿಕರ್ತನಾದ ದೇವರಲ್ಲದೆ ನಾನಾ ಥರದ ವಿಗ್ರಹಗಳನ್ನ ಮಾಡಿಕೊಂಡು ಪೂಜೆ, ಪುಸ್ಕಾರ, ಮಾಯ, ಮಂತ್ರ, ಜ್ಯೋತಿಷ, ಸುಳ್ಳು ಬೋಧನೆಗಳನ್ನು ಕರ್ಕೊಂಡು ಅದಕ್ಕೆ ಅಡ್ಡ ಬೀಳೋದು, ಅದಕ್ಕೆ ಪ್ರಾಣಿ ಬಲಿ ಕೊಡುವಂಥದ್ದು, ಆಮೇಲೆ ದೇವರು ಅಂತ ಹೇಳಿಕೊಂಡು ಮನುಷ್ಯರ ಕಾಲಿಗೆ ಬೀಳುವಂಥದ್ದು, ಅವರಿಗೆ ಗರ್ವ ಕೊಡುವಂಥದ್ದು, ಮಾಯ, ಮಂತ್ರ, ಜ್ಯೋತಿಷ ಮಾಡುವಂಥದ್ದು, ಸುಳ್ಳು, ದಗ, ಮೋಸ ಹೇಳುವಂಥದ್ದು, ಅನ್ಯಾಯ ಮಾಡುವಂಥದ್ದು, ಬಡ್ಡಿಗೆ ಹಣ ಕೊಡುವಂಥದ್ದು, ನಾನಾ ರೀತಿಯಲ್ಲಿ ದುಡ್ಡಲ್ಲಿ ಮೋಸ ಮಾಡುವಂಥದ್ದು, ಸರಿಯಾಗಿ ದುಡ್ಡು ತಗೊಂಡು ಸಂಬಳ ತಗೊಂಡು ಕೆಲಸ ಮಾಡದಿರುವಂಥದ್ದು, ಅಥವಾ ಕೆಲಸ ಮಾಡಿಸಿಕೊಂಡು ಸಂಬಳ ಕೊಡದಿರುವಂಥದ್ದು, ಜಾತಿ ಮತ ಭೇದ ತರುವಂಥದ್ದು, ಮೇಲು ಕೀಳೆಂಬ ಬಾಧನೆ, ಲಂಚ ತೆಗೆದಿರುವಂಥದ್ದು, ಬಡ್ಡಿಗೆ ಹಣ ಕೊಡುವಂಥದ್ದು, ಚಾಡಿ ಹೇಳುವಂಥದ್ದು, ಕೊಲೆ ಮಾಡಿಸುವಂಥದ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರವನ್ನು ವಶಪಡಿಸಿಕೊಳ್ಳುವಂಥದ್ದು, ಬಡವರಿಗೆ ತೊಂದರೆ ಕೊಡುವಂಥದ್ದು, ಬಡವರ ಆಸ್ತಿ ಪಾಸ್ತಿಯನ್ನು ವಶಪಡಿಸಿಕೊಳ್ಳುವಂಥದ್ದು, ನಾನಾ ರೀತಿಯಲ್ಲಿ ವ್ಯಾಪಾರದಲ್ಲಿ ಮೋಸ ಮಾಡುವಂಥದ್ದು, ಇದೆಲ್ಲವಾಗಿದೆ ಅಯೋಗ್ಯ ಕಾರ್ಯಗಳಾಗಿವೆ. ಇವತ್ತು ಇದನ್ನೇ ದೇವರ ಹೆಸರು ಹೇಳಿಕೊಂಡು ಯಾರು ಮಾಡ್ತಾರೋ ಖಂಡಿತವಾಗಿ ಪರಲೋಕ ರಾಜ್ಯ ಸೇರ್ಲಿಕ್ಕೆ ಆಗ್ತದ? ಇಲ್ಲವೇ ಇಲ್ಲ. ಇದುವೇ ಅಯೋಗ್ಯ. ಅಂದ್ರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಯಾರು ನಡೀತಾರೋ ವಾಕ್ಯಕ್ಕೆ, ಅದಕ್ಕೆ ಅದು ಎಲ್ಲವೂ ಅಯೋಗ್ಯ ಕಾರ್ಯವಾಗಿದೆ. ಮನಸ್ಸು ಸರಿಯಿಲ್ಲದಿರೋದು, ಹೃದಯ ಸರಿಯಿಲ್ಲದಿರೋದು, ಅಲ್ಲಿ ಒಂದು ಮಾತು ಇಲ್ಲೊಂದು ಮಾತು, ಮುಖ ನೋಡಿ ಪ್ರೀತಿಸೋರನ್ನೇ ಪ್ರೀತಿ ಮಾಡೋದು, ಜಾತಿ ಮತ ಭೇದ ನೋಡುವಂಥದ್ದು, ಇದರಲ್ಲಿ ಯಾರನ್ನ ವಿರೋಧ ಮಾಡಬೇಕು, ಯಾರೊಂದಿಗೆ ನಡೀಬೇಕು, ಅದು ಕೂಡ ದೇವರು ತಿಳಿಯಪಡಿಸ್ತಾರೆ. ಹಾಗೆ ದೇವರ ಮಾತಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಇದುವೇ ಆಗಿದೆ ಅಯೋಗ್ಯ ಕಾರ್ಯ. ಇಂಥವ್ರು ಯಾರಪ್ಪ ಮಾಡೋದಿರೋದು ಇವತ್ತು? ಯಾವ ದೇವಮಾನವರು, ಯಾವ ಗ್ರಂಥಗಳಾಗಲಿ, ಯಾವ ಗ್ರಂಥಗಳಲ್ಲಿರುವ ಪ್ರವಾದಿಗಳಾಗಲಿ, ದೇವಮಾನವರೇ ಆಗಲಿ ಯಾರು ಮಾಡದಿದ್ದಾರೆ ಇವತ್ತು ಅಯೋಗ್ಯ ಕಾರ್ಯಗಳು? ಪ್ರತಿಯೊಬ್ಬರಲ್ಲಿದೆ. ಆಗ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೋ? ಖಂಡಿತವಾಗಿಯೂ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೋಸ ಪ್ರಮಾಣ ಮಾಡದೆ. ನೋಡಿ, 2ನೇ ವಿಷಯ ಮೋಸ ಪ್ರಮಾಣ. ಮೋಸ ಅಂದ್ರೆ ಏನು? ದುಡ್ಡಿಗಾಗಿ, ಆಸೆಗಾಗಿ, ಅದಕ್ಕಾಗಿ ಸತ್ಯ ದೇವರಾಣೆ, ದೇವರ ಸಾಕ್ಷಿಯಾಗಿ, ಭೂಮಿ ಸಾಕ್ಷಿಯಾಗಿ, ಸೂರ್ಯನ ಸಾಕ್ಷಿಯಾಗಿ, ಚಂದ್ರನ ಸಾಕ್ಷಿಯಾಗಿ, ಆಕಾಶದ ಆಣೆ, ದೇವರಾಣೆಗಾಗಿಯೂ ಮೋಸ ಪ್ರಮಾಣ. ನಾನಾ ರೀತಿಯಲ್ಲಿ ಸುಳ್ಳು ಹೇಳೋದು. ಕೋರ್ಟು ಕಚೇರಿಗಳಲ್ಲಿಯೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ಅವರವರ ಲಾಭಕ್ಕಾಗಿ, ಸುಳ್ಳಿಗಾಗಿ, ಎಲ್ಲದಕ್ಕಾಗಿ ಮೋಸ ಪ್ರಮಾಣ. ಇಂಥವ್ರು ಯಾರಪ್ಪ ಸುಳ್ಳು ಹೇಳದವರಿದ್ದಾರೆ ಇವತ್ತು? ಯಾವ ದೇವಮನವರು, ಯಾವ ಪಾಸ್ಟರ್ಗಳು, ಯಾವ ಫಾದರ್ಗಳು, ಯಾವ ಗುರುಜಿಗಳು, ಯಾವ ಬಿಷಪ್ಗಳು, ಯಾವ ರೆವಿಡೆಂಟ್ಗಳು, ಅಥವಾ ಯಾವ ಪೂಜಾರಿಗಳು, ಯಾವ ಮಠಾಧೀಶರು ಯಾರಪ್ಪ ಸುಳ್ಳು ಹೇಳದಿದ್ದಾರೆ ಇವತ್ತು? ಎಲ್ಲರಾಗ ಇದೆಲ್ಲ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವೋ? ಆಗ ಪರಲೋಕದಲ್ಲಿ ದೇವರು ಕೆಟ್ಟವನೋ? ಆ ಪರಲೋಕ ಏನಾಗಿದೆ? ಪರಿಶುದ್ಧವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ವಾಸ ಮಾಡುವ ಸ್ಥಳ ಪರಿಶುದ್ಧ ಸ್ಥಳವಾಗಿದೆ. ಆಗ ಇಂಥವರಲ್ಲಿ ಹೋಗ್ಲಿಕ್ಕೆ ಸಾಧ್ಯವೋ? ಎಂದಿಗೂ ಇಲ್ಲ. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲರು ಕೂಡ ಅದನ್ನೇ ಹೇಳಿದ್ದು. ಮನುಷ್ಯರೊಳಗೆ ಒಬ್ಬನು ಕಾಣುವುದಿಲ್ಲ, ಒಬ್ಬನನ್ನು ಕೂಡ ನಾನು ಕಾಣುವುದೇ ಇಲ್ಲ. ಎಲ್ಲರೂ ದಗ, ಮೋಸ, ಸುಳ್ಳು ಹೇಳೋರಿ, ತುಟಿಯವರು ಮೋಸ ಮಾಡ್ತದೆ, ಬಾಯಲ್ಲಿ ಕೆಟ್ಟ ಮಾತುಗಳು ಬರ್ತವೆ. ಮನುಷ್ಯರೊಳಗೆ ಒಬ್ಬನಾದರೂ ನೀತಿವಂತನು ಇಲ್ಲವೇ ಇಲ್ಲ ಅಂತೇಳಿ ಅದಕ್ಕೆ ಹೇಳಿದ್ದು. ದೇವರ ನಂಬಿಕೆ ಸ್ತೋತ್ರ. ಆದರೆ ಕೆಲವರನ್ನ ಆದುಕೊಂಡು ದೇವರಿಂದಲೇ ಯಾರು ನೀತಿವಂತರಾಗ್ತಾರೋ ಅವರನ್ನು ದೇವರೇ ನೀತಿವಂತರಾಗಿ ಮಾಡ್ತಾರೆ. ಬೇಕಾದವ್ರನ್ನ ಅಂಥವರ ನಡೆ, ನುಡಿ, ಕ್ರಿಯೆಗಳಲ್ಲಿ ಗೊತ್ತಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು. ಶುದ್ಧ ಹಸ್ತ ಅಂದರೆ ಕೈ ಕೊಡುವಂಥದ್ದು, ತೆಗೊಳ್ಳುವಂಥದ್ದು, ನ್ಯಾಯವಾಗಿ ಒಬ್ಬರಿಗೆ ಕೆಟ್ಟದನ್ನ ಮಾಡುವುದಿಲ್ಲ, ಒಳ್ಳೆಯದನ್ನೇ ಕೊಡುವಂಥದ್ದು, ಒಳ್ಳೆಯದನ್ನೇ ತೆಗೆದುಕೊಳ್ಳುವಂಥದ್ದು. ಅಕಸ್ಮಾತ್ ಬಡ್ಡಿಗೆ ದುಡ್ಡು ಕೊಡೋದಿಲ್ಲ, ಒಬ್ಬರಿಗೆ ಊಟ ಕೊಡೋದಾಗ್ಲಿ, ಬಟ್ಟೆ ಕೊಡೋದಾಗ್ಲಿ, ಕಾಣಿಕೆ ಕೊಡುವುದಾಗ್ಲಿ, ಒಳ್ಳೆಯದು ಅವರ ಕೈ ಒಳ್ಳೆಯದನ್ನೇ ಮಾಡ್ತದೆ ಹೊರತು ಕೆಟ್ಟ ಊಟಗಳು ಕೊಡೋದಿಲ್ಲ, ಕೆಟ್ಟ ಬಟ್ಟೆಗಳು ಕೊಡುವುದಿಲ್ಲ. ಉದಾಹರಣೆಗೆ ಇವತ್ತು ಯಾರಾದ್ರೂ ಬಂದ್ರೆ ಊಟ ಅಂತೇಳಿ ಹಳಸಿ ಹೋಗಿ ಇದನ್ನ ಕೆಟ್ಟದನ್ನ ಕೊಡ್ತಾರೆ. ಬಡ
ಬಗ್ಗರಿಗೆ, ಭಿಕ್ಷೆ ಬೇಡಿಕೊಂಡು ಬಂದವರಿಗೆ, ಅನಾಥ ಆಶ್ರಮದಿಂದ ಕೆಟ್ಟ ಹರಿದು ಹೋದಂಥ ಅವರವರ ಬಟ್ಟೆಗಳನ್ನು ಕೊಡ್ತಾರೆ. ಅಥವಾ ಒಂದು ಕಡೆ ಹೋಗೊತ್ತಿಗೆ ದೇವರ ಹುಂಡಿಗೆ ಕಾಣಿಕೆ ಅಂತೇಳಿ ಹರಿದು ಹೋದ ನೋಟುಗಳನ್ನು ಹಾಕ್ತಾರೆ. ಖಂಡಿತವಾಗಿ ಹಾಕ್ತಾರೆ. ಆಮೇಲೆ ಅವರ ಕೈಗಳು ಏನಾಗ್ತದೆ, ಕೆಟ್ಟದಕ್ಕೆ ಇವತ್ತು ನಾನಾ ಥರದ ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸ್ತಾರೆ. ಇಲ್ಲಿ ಕೈಯನ್ನು ಅವರು ಕೆಡಿಸಿಕೊಂಡಿದ್ದಾರೆ. ಆಗ ಪರಲೋಕ ಹೋಗ್ಲಿಕ್ಕೆ ಸಾಧ್ಯವಿದೆಯೋ? ಖಂಡಿತವಾಗಿ ಸಾಧ್ಯ ಇಲ್ಲ. ಒಂದು ವೇಳೆ ಏನಾದರೂ ಪಶ್ಚಾತ್ತಾಪ ಪಟ್ಟರೆ, ಸರಿಯಾದ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಮತ್ತೆ ಆದರೂ ತಿರುಗಿದ್ರೆ, ದೇವರಿಗೆ ಮನಸ್ಸಾದ್ರೆ ದೇವರು ಅವರನ್ನ ಶುದ್ಧೀಕರಿಸಬಹುದು. ಇಲ್ಲದಿದ್ರೆ ಅದು ಕೂಡ ಇಲ್ಲ. ನಮಗೆ ಸ್ತೋತ್ರ. ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ. ನಿರ್ಮಲ ಮನಸ್ಸು ಅಂದರೆ ಶುದ್ಧ ಮನಸ್ಸು. ನಾನು ಒಬ್ರಿಗೆ ಅನ್ಯಾಯ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ, ದಗ ಮಾಡೋದಿಲ್ಲ, ಇನ್ನೊಬ್ಬರ ಆಸ್ತಿ ಪಾಸ್ತಿ ನನಗೆ ಬೇಡಪ್ಪ, ಬಡ್ಡಿ ನಾನು ತಗೊಳ್ಳೋದಿಲ್ಲ, ಕೆಲಸ ಮಾಡಿದವನಿಗೆ ಸರಿಯಾದ ಸಂಬಳ ಕೊಡಬೇಕು, ಹೊಸ ದುಡಿಯೋರು ತಗೊಂಡ ಸಂಬಳಕ್ಕೆ ಸರಿಯಾಗಿ ನಾವು ತಗೊಳ್ಬೇಕು. ಸುಳ್ಳು, ಅನ್ಯಾಯ, ದಗ, ಮೋಸ, ಚಾಡಿ, ಗಂಡ ಹೆಂಡತಿನ ಹಾಳು ಮಾಡುವಂಥದ್ದು, ಕುಟುಂಬವನ್ನು ಹಾಳು ಮಾಡುವಂಥದ್ದು, ನೆರೆಕರೆ ಜಗಳಸುವಂಥದ್ದು, ನಮ್ಮನ್ನ ಲಾಭಕ್ಕೆ ನಾವು ಹಾಳು ಮಾಡಬಾರ್ದು. ಆಗ ನಮಗೂ ಕೂಡ ದೇವರು ಶಿಕ್ಷೆಯನ್ನೇ ಕೊಡ್ತಾನೆ. ನಮ್ಮ ಮಕ್ಕಳಿಗೂ ಕೂಡ ಶಿಕ್ಷೆ ಬರ್ತದೆ. ಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಾವು ಅನ್ಯಾಯ ಮಾಡಬಾರ್ದು ಅಂತೇಳಿ ಯಾರಲ್ಲಿ ಶುದ್ಧ ಮನಸ್ಸಿದೆಯೋ, ಮನಸ್ಸು ಉಳ್ಳವನಾಗಿದ್ದಾನೋ, 5ನೇ ವಚನ, ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ನೋಡಿ, ಇಂಥವರೇ ದೇವರಿಂದ ಆಶೀರ್ವಾದವನ್ನು ಹೊಂದುವುದು ಹೊರತು ಅಂಥವ್ರು ಏನು ಮಾಡ್ತಾರೆ, ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ದೇವರನ್ನು ಬಿಟ್ಟು ಜೀವಿಸುವುದಿಲ್ಲ. ಇರೋದರಲ್ಲಿ ತೃಪ್ತಿಪಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಯಾರಾದರೂ ಕೊಟ್ಟರೆ, ಯಾರಾದರೂ ಸಹಾಯ ಮಾಡಿದ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ದೇವರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ಧನ್ಯವಾದವನ್ನು ಹೇಳ್ತಾರೆ. ಈ ಲೋಕದ ವಿಷಯಕ್ಕಾಗಿ ಹೋಗುವುದಿಲ್ಲ. ಅಂಥವರೇ ದೇವರಿಂದ ಆಶೀರ್ವಾದವನ್ನು ಹೊಂದುವಂಥದ್ದು. ಶಾಂತಿ, ಸಮಾಧಾನ, ಆರೋಗ್ಯ, ನಡೆ, ನುಡಿ, ಕಾರ್ಯ, ಮುಖದಲ್ಲಿ ಯಾವಾಗಲೂ ಅವರಲ್ಲಿ ಕಲೆ ಇದ್ದೇ ಇರ್ತದೆ. ಅವರು ಖಂಡಿತವಾಗಿ ಕೆಟ್ಟು ಹೋಗುವಂಥವರು ಅಲ್ಲ. ದೇವರ ನಮಗೆ ಸ್ತೋತ್ರ. ಇವತ್ತು ದೇವರನ್ನು ದರ್ಶನ ಆಯಿತು ಅಂತೇಳಿ ನಾನಾ ರೀತಿ ಲೋಕದಲ್ಲಿ ಜೀವಿಸುವಾಗ ಅವರ ಮುಖದಲ್ಲಿ ಒಂದು ಕಳೆನೇ ಇರೋದಿಲ್ಲ, ಅವರ ಮುಖದಲ್ಲಿ ನೋಟ ಇರೋಲ್ಲ. ಹೆಂಡತಿ ಒಂಥರ, ಮಕ್ಕಳೇ ಒಂಥರ, ಯಾವಾಗಲೂ ಜಗಳಗಳು, ಜಟ್ಟಿಗಳು ಏನೇನೋ ನಡೀತಾ ಇರ್ತವೆ. ಹೇಳಕ್ಕೇನು ದೇವಮಾನವರು, ಸೇವಕರುಗಳು, ಗುರೂಜಿಗಳು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಫಾದರ್ಗಳು, ರೆವಿಡೆಂಡ್ಗಳು, ಬಿಷಪ್ಗಳು, ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರ ವಿಚಾರಗಳೇ ಬೇರೆ ಇರ್ತವೆ. ಇದನ್ನು ಹೇಳಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇವತ್ತು ಮದುವೆ ಆಗೋದಿಲ್ಲ ಬ್ರಹ್ಮಚಾರಿಗಳು ಅಂತೇಳಿ ಅನೇಕರು ದೇವಮಾನವರು ಅಂತ ಹೇಳ್ಕೊಂಡು ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಂತೆಂಥವ್ರು ಏನು ಮಾಡ್ತಾ ಇದ್ದಾರೆ. ನಾನಾ ರೀತಿ ಬಟ್ಟೆಗಳನ್ನ, ಮಾಲೆಗಳನ್ನ, ನಾಮಗಳನ್ನ ಹಾಕೊಂಡು ದೇವರ ಹೆಸರುಗಳನ್ನ ಹೇಳಿಕೊಂಡು, ಉದಾಹರಣೆಗೆ ಮದುವೆ ಯಾದವರೇ ಕೂಡ ಇವತ್ತು ಯಾವ ರೀತಿಯಲ್ಲಿ ಕೆಟ್ಟು ಹೋಗಿದ್ದಾರೆ ಅದನ್ನು ತಿಳಿಸುವುದಿಲ್ಲ. ಇಂಥವ್ರು ಪರಲೋಕ ಹೋಗ್ಲಿಕ್ಕೆ ಸಾಧ್ಯನಾ? ಆ ಶಿವನ ಬಳಿಗೆ, ಆ ಯೇಸು ಕ್ರಿಸ್ತನ ಬಳಿಗೆ, ಆ ಪರಮಾತ್ಮನ ಬಳಿಗೆ, ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ದೇವರೊಬ್ಬನೇ. ಆದರೆ ಪರಲೋಕ ಹೋಗ್ಲಿಕ್ಕೆ ಸಾಧ್ಯನಾ? ಪರಲೋಕದಲ್ಲಿ ಏನಾದರೂ ಕೆಟ್ಟದಿದೆಯೋ? ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವರು. ನೋಡಿ, ಇಂಥವರು ಮಾತ್ರ 10 ದಶಾಜ್ಞೆಗಳಿಗೆ ವಿಧೇಯರಾಗಿ ಒಂದು ವೇಳೆ ತಪ್ಪಿ ಹೋದರೂ ಪಶ್ಚಾತ್ತಾಪ ಪಟ್ಟು ಮುಂದೆ ಮಾಡದೆ ಹೋಗಿ ದೇವರಲ್ಲಿ ಕ್ಷಮೆಯನ್ನು ಹೊಂದಿ ಮತ್ತು ಕಡೆಗೆ ದೇವರ ಬಳಿಗೆ ತಿರುಗಿಕೊಂಡ್ರೆ ದೇವರ ಒಂದು ಆಶೀರ್ವಾದ ಯಾರಲ್ಲಿ ಇರ್ತದೋ ಅವರು ಶುಭವನ್ನು ಹೊಂದುವರು. ರಕ್ಷಕನಾದ ದೇವರು ಅಂದರೆ ಎಲ್ಲ ರೀತಿಯಿಂದಲೂ ದೇವರಿಂದ ರಕ್ಷಣೆಯನ್ನು ಯಾರು ಪಡೆದಿರುತ್ತಾರೋ ಅವರು ನೀತಿ ಫಲವನ್ನು ಹೊಂದುತ್ತಾರೆ. ಅನೇಕ ಕಷ್ಟ, ಸಂಕಟ, ದುಃಖಗಳು ವಿರೋಧಿಗಳ ಕೈಯಿಂದ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ, ನಾನಾ ಥರದ ಕಾಯಿಲೆ ಕಸಗಳಿಂದ, ದೆವ್ವ ಹಿಡಿದವರಿಂದ ಬಿಡುಗಡೆಯಾಗಿ ದೇವರೊಂದಿಗೆ ಯಾರು ಜೀವಿಸ್ತಾರೋ ಅವರು ನೀತಿ ಫಲವನ್ನು ಪಡೆಯುವರು. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ಪರಲೋಕ ಸೇರಲು ಸಾಧ್ಯವೇ ಇಲ್ಲ. ಎಲ್ಲರೂ ಸಾಕ್ಷಿಗಳಾಗಲು ಸಾಧ್ಯವೇ ಇಲ್ಲ. ದೇವರು ಯಾರನ್ನು ಮುಟ್ಟಿದ್ದಾರೆ, ಯಾರನ್ನು ಕರೆದಿದ್ದಾರೆ, ಯಾರನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಅವರ ಸಾಕ್ಷಿಗಳನ್ನು ಕೇಳಿದಾಗ ಮಾತ್ರ ಅರ್ಥವಾಗುವುದು. ನಾನು ಆ ಸ್ವಾಮೀಜಿಗಳ ಹತ್ರ ಹೋದೆ, ಈ ಸ್ವಾಮೀಜಿಗಳ ಹತ್ರ ಹೋದೆ, ಆ ಬೈಬಲ್ ಕಾಲೇಜಿಗೆ ಹೋದೆ, ಈ ಬೈಬಲ್ ಕಾಲೇಜಿಗೆ ಹೋದೆ, ಆ ಕುರಾನಿಗೆ ಹೋದೆ, ಆ ಪ್ರವಚನಕ್ಕೆ ಹೋದೆ, ಅಲ್ಲಿ ಮಹಾಭಾರತ ಕೇಳಕ್ಕೆ ಹೋದೆ, ಇಲ್ಲಿ ಭಗವದ್ಗೀತೆ ಕೇಳಕ್ಕೆ ಹೋದೆ ಅಂತೇಳಿ ಕೇಳಿ ಯಾರು ದೇವರ ಮಾರ್ಗದಲ್ಲಿ ಇಲ್ವೋ, ಪ್ರಾಪಂಚಿಕ ವಿಷಯದಲ್ಲಿ ಇದ್ದಾರೋ ಖಂಡಿತವಾಗಿ ದೇವರಿಂದ ನೀತಿ ಫಲವನ್ನು ಪಡೆಯಲು ಸಾಧ್ಯವೇ ಇಲ್ಲ. ಅದು ದೇವರು ಯಾರನ್ನು ಕರೆದಿದ್ದಾರೋ, ಯಾರನ್ನು ಮುಟ್ಟಿದ್ದಾರೋ ಅಂಥವರ ಸಾಕ್ಷಿ ಕೇಳಿ ಮತ್ತೆ ಸಾಕ್ಷಿ
ಕೇಳಿದರೂ ಸಾಲದು, ಅವರ ನಡೆ ನುಡಿ ಕ್ರಿಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ನೋಡಬೇಕು. ದೇವರ 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ಇರುವುದಾದರೆ ಪ್ರತಿಯೊಬ್ಬರನ್ನ ಕಂಡುಹಿಡಿಬಹುದು. ಅದಕ್ಕೆ 10 ದಶಾಜ್ಞೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಈ 10 ದಶಾಜ್ಞೆಗಳನ್ನು ಇವತ್ತು ದೇವರನ್ನು ಅರಿತಂಥವರು ಕೂಡ ಏನು ಹೇಳ್ತಾ ಇದ್ದಾರೆ, ಅದು ನಮಗೆ ಬೇಡ, ಅದು ವಿಶೇಷವಾಗಿ ಕ್ರಿಶ್ಚಿಯನ್ಗಳು ಅಂತ ಹೇಳೋರಲ್ಲಿ ಬೈಬಲ್ ತಿಳ್ಕೊಂಡು ಅದು ಹಳೆ ಒಡಂಬಡಿಕೆ, ಯೇಸು ಕ್ರಿಸ್ತ ಬಂದ ಮೇಲೆ ನಮಗೆ 10 ದಶಾಜ್ಞೆ ಅದು ಬೇಡವೇ ಬೇಡ. ಆಗ ದೇವರೊಬ್ಬನೋ, ದೇವರು ಬೇರೆ ಬೇರೆ ಆಗಿದ್ದಾನೋ, ಹಳೆ ಒಡಂಬಡಿಕೆಯಲ್ಲಿ ಬೇರೆನೋ ಹೊಸ ಒಡಂಬಡಿಕೆಯಲ್ಲಿ ಬೇರೆಯೋ? ಆದರೆ ಸ್ವಲ್ಪ ವಿಚಾರವನ್ನು ಮಾತ್ರ ತಿದ್ದುಪಡಿ ಮಾಡಿದ್ದಾರೆ. 10 ದಶಾಜ್ಞೆಗಳನ್ನು, ಅದುವೇ ನಮಗೆ ಬಹಳ ದೊಡ್ಡ ಫೌಂಡೇಶನ್ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅದನ್ನು ತಿರಸ್ಕಾರ ಮಾಡೋರು ದೇವರನ್ನು ಅರಿತವರೇ ಅಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರು ತಿಳಿಸಿದ್ದಾರೆ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಬಹಳ ಕಡೆ ದೇವರು ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತಾಯ 5ನೇ ಅಧ್ಯಾಯ 17ರಿಂದ 20, ಲೂಕ 16:31, ಯೋಹಾನ 5:45ರಿಂದ 47 ಓದುವಾಗ ಮತ್ತು ಪ್ರಕಟಣೆ ಗ್ರಂಥದಲ್ಲಿ 22ನೇ 21, 22ನೇ ಅಧ್ಯಾಯಗಳನ್ನು ಕೂಡ ಓದಿದಾಗ ಬಹಳಷ್ಟು ವಾಕ್ಯಗಳನ್ನು ಅರ್ಥ ಮಾಡಿಕೊಂಡಾಗ ಯೇಸು ಕ್ರಿಸ್ತರ ಮತ್ತು ಪ್ರವಾದಿಗಳ ಹೊಸ ಒಡಂಬಡಿಕೆಯಲ್ಲಿ ಸಾಕ್ಷಿಗಳ ಬೋಧನೆಯನ್ನು ಕೇಳಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ 10 ಆಜ್ಞೆಗಳನ್ನು ಹಿಡ್ಕೊಂಡೇ ಇವರು ಮಾತನಾಡಿದ್ದಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಇತ್ತು ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವವರು ಇಂಥವರೇ ಆಗಿದ್ದಾರೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂಥವರೇ ಪರಲೋಕ ರಾಜ್ಯವನ್ನು ಸೇರುವರು. ಒಂದು ವೇಳೆ ದೇವರಿಂದ ರಕ್ಷಣೆ ಪಡೆದು ಮತ್ತು ತಪ್ಪಾದ ಮಾರ್ಗದಲ್ಲಿ ಮತ್ತು ಹೋಗ್ತಾನೆ ಇದ್ದಾರೆ ಅಂದರೆ ಅಲ್ಲಿ ದೇವರು ಅವರನ್ನ ಕೈ ಬಿಟ್ಟಿದ್ದಾರೆ ಅಂತ ಇದರ ಅರ್ಥ. ಉದಾಹರಣೆಗೆ ದಾವೀದ ಅರಸರನ್ನ ಕರೆದ್ರು, ನಡೆಸಿದ್ರು, ಮಹಾ ಕಾರ್ಯಗಳನ್ನ ಮಾಡಿದ್ರು. ಕಡೆಗೆ ಏನ್ ಮಾಡಿದ್ರು, ಒಂದು ಬೆತ್ಸೆಬೆಂಬ ಸ್ತ್ರೀ ಸ್ನಾನ ಮಾಡುವಾಗ ನೋಡಿ ಮರಳುಗೊಂಡು ಸೈನಿಕರನ್ನ ಕರೆಸಿ ವ್ಯಭಿಚಾರ ನಡೆಸಿದ್ರು. ಕಡೆಗೆ ಏನಾಯ್ತು, ಸತ್ತದಲ್ಲಿ ಒಳಗಡೆ ಅವರ ಶವವು ಭೂಮಿ ಒಳಗಡೆ ಸಮಾಧಿ ಮಾಡಿದಲ್ಲಿ ಕೊಳಿತು ಹೋಯಿತು. ಇದು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಸ್ಪಷ್ಟವಾಗಿ ಇದು ಬರೆಯಲ್ಪಟ್ಟಿದೆ. ನೋಡಿ ಆಗ ಏನಾಯ್ತು, ದಾವೀದ ಅರಸರಲ್ಲಿ ಅವರ ಪರಲೋಕವನ್ನು ಕಳ್ಕೊಂಡ್ರು. ಅದೇ ರೀತಿ ಬೈಬಲಲ್ಲಿ ನೋಡುವಾಗ ನೋಹ ಎಂಬವನನ್ನು ದೇವರು ಕರೆದ್ರು, ಬಹಳ ಒಂದು ನಂಬಿಕಸ್ಥ, ಮುಂದೆ ಆಗುವುದು ಹೋಗುವುದು ಜಲಪ್ರಳಯ ಎಲ್ಲವನ್ನ ತಿಳಿಸಿದ್ರು. ಆಮೇಲೆ ಏನ್ ಮಾಡಿದ್ರು, 150 ದಿವಸ ಜಲಾಶಯ ಮೇಲೆ ಏನೇನು ಮಾಡಬೇಕು, ನೀನು ನಿನ್ನ ಹೆಂಡತಿ ಮಕ್ಕಳು ಮತ್ತು ಇಂತಿಂಥ ಪ್ರಾಣಿಗಳು ಇಷ್ಟಿಷ್ಟನ್ನ ಸೇರಿಸಿಕೊಂಡು ನಿಮ್ಮನ್ನು 150 ದಿವಸ ಜಲ ಮೇಲೆ ನಾನು ತಿರುಗಾಡಿಸಿ ತಗೊಂಡೋಗಿ ಎಲ್ಲಿ ಇಳಿಸಿದ್ರು. ಅಲ್ಲಿ ಮತ್ತು ಅವರೊಂದಿಗೆ ಮಾತನಾಡಿದ್ರು. ದೇವರು ಅವರ ಸಂತಾನವೇ ಇವತ್ತು ನಾವು ಕೂಡ ಆಗಿದ್ದೇವೆ. ಆದರೆ ಕಡೆಗೆ ಏನು ಮಾಡ್ದ ಅಂತ ಒಂದು ದೇವರ ಪ್ರೀತಿ ಇದ್ದಂಥ ನೋಹ ದ್ರಾಕ್ಷ ತೋಟವನ್ನ ಮಾಡಿ ದ್ರಾಕ್ಷ ರಸವನ್ನ ಕುಡಿದು ಬೆತ್ತಲೆಯಾಗಿ ಬಿದ್ದ. ನೋಡಿ ಅಲ್ಲಿ ಪರಲೋಕವನ್ನ ಕಳ್ಕೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಜ್ಞಾನಿ ಸೊಲೊಮೋನನು ಏನ್ ಹೇಳಿದ್ರು, ದೇವರು ಇಂಥ ಜ್ಞಾನಿ ಹುಟ್ಟಲು ಇಲ್ಲ, ಇನ್ನು ಮುಂದೆ ಹುಟ್ಟುವುದು ಇಲ್ಲ ಅಂತೇಳಿ ಬಹಳ ಜ್ಞಾನವನ್ನ ಪಡ್ಕೊಂಡಂತ ಜ್ಞಾನಿ ಸೊಲೊಮೋನ ಅನ್ಯ ಸ್ತ್ರೀಯರ ಸವಾಸ ಮಾಡಿದಿಂದ ಶಾಪಗ್ರಸ್ತನಾಗಿ ಸತ್ತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹಿಂದೆ ದಾವೀದನಿಗಿಂತ ಮೊದಲು ದಾವೀದನ ಮಾವನಾದ ಸೌಲನು ಇಸ್ರಾಯೇಲರ ಅರಸನಾದಾಗ ಏನ್ ಮಾಡ್ದ, ನಾನಾ ರೀತಿ ಅನ್ಯಾಯ, ದಗ, ಮೋಸ, ಕೊಲೆಗಳು ಇಂಥಲ್ಲಾಗಿ ಅವನು ದೆವ್ವ ಹಿಡಿದು ಶಾಪಗ್ರಸ್ತನಾಗಿ ಸತ್ತ. ಹಾಗೆ ಕೆಲವರನ್ನು ಈ ರೀತಿಯಲ್ಲಿ ಕೂಡ ಪರೀಕ್ಷೆ ಮಾಡಬೇಕಾಗಿದೆ. ಕರೆದ್ರು, ಸಾಕ್ಷಿ ನುಡಿದ್ರು, ದೇವರ ಕಾರ್ಯಗಳನ್ನ ಮಾಡ್ತಾರೆ ಮತ್ತು ಎಲ್ಲಿ ತಪ್ಪು ನಡೀತದೆ, ತಪ್ಪು ಮಾಡ್ತಾ ಇದೆ ಎಂಬುದಾಗಿ ಅದನ್ನು ಕೂಡ ಗಮನಿಸಬೇಕು. ದೇವರು ಮುಟ್ಟಿದ ಮಾತ್ರಕ್ಕೆ, ದೊಡ್ಡ ಸಾಕ್ಷಿ ಹೇಳಿದ ಮಾತ್ರಕ್ಕೆ ಪರಲೋಕ ಸೇರಲು ಸಾಧ್ಯವೇ ಇಲ್ಲ. ದೇವರ ಹೆಸರು ಹೇಳ್ಕೊಂಡು ಹಣ ಸಂಪಾದನೆ, ಅಂಧಕಾರ, ಐಶ್ವರ್ಯಮ ಜೀವನ, ಇತರರ ವಿಚಾರದಲ್ಲಿ ಮಾಡುವಂಥದ್ದು ಇವತ್ತು ಒಂದೊಂದು ದೇವಮಾನವರ ವಿಷಯಗಳನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಖಂಡಿತವಾಗಿ ಇವರು ದೇವಮಾನವರ, ಇವರನ್ನು ವಿಶ್ವಾಸ ಇಡಬೇಕಾ, ನಂಬಬೇಕಾ? ಇವರ ಹಿಂದೆ ಹೋಗೋರು ಇವತ್ತು ಆಶೀರ್ವಾದವನ್ನು ಪಡೆಯುತ್ತಾರ? ಖಂಡಿತವಾಗ್ಲೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರಿಯಾಗಿ ನಡೆಯುವರು ಮಾತ್ರ ದೇವರಿಂದ ನೀತಿ ಫಲವನ್ನು ಹೊಂದುವರು. 6ನೇ ವಚನ, ಇಂಥವರೇ ಆತನ ದರ್ಶನವನ್ನು ಬಯಸುವರು. ನೋಡಿ,
ಇಂದಿನ ಪಾಪಗಳಿಂದ ದೇವರು ಎಲ್ಲ ಬಿಡುಗಡೆ ಮಾಡಿ ಯಾರು ನಡೆಸ್ತಾರೋ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಮತ್ತೆ ಯಾವುದೇ ತಪ್ಪು ಮಾಡಿದ್ರು, ಒಂದು ವೇಳೆ ತಪ್ಪು ಬಂದರೂ ಪಶ್ಚಾತ್ತಾಪ ಪಟ್ಟು ಹಿಂದೆ ತಿರುಗಿ ಹೋದಾಗ, ದೇವರಿಗೆ ಪ್ರೀತಿ ಆದಾಗ, ಅವರನ್ನು ದೇವರು ಮತ್ತೆ ಕ್ಷಮಿಸಿದಾಗ ಆತನ ದರ್ಶನವನ್ನ ಪಡೆಯುವರು. ಅಂದರೆ ಪರಲೋಕಕ್ಕೆ ಹೋಗಿ ಅಲ್ಲಿ ದೇವರನ್ನ ಕಾಣುವರು. ಆದರೆ ದೇವರು ನಿಜರೂಪ ಇಲ್ಲಿವರೆಗೆ ಯಾರು ಕಾಣಲಿಲ್ಲ, ಇನ್ನು ಮುಂದೆ ಕಾಣಕ್ಕೂ ಆಗುವುದಿಲ್ಲ. ಬರೀ ವಾಣಿ ಶಬ್ದ ಮಾತ್ರ ಕೇಳೋದು. ಉದಾಹರಣೆಗೆ ನೋಡಿ, ಹಿಂದೆ ತಿಳ್ಕೊಂಡಿದ್ದೇವೆ, ಮಳೆಗಾಲದಲ್ಲಿ ದೇವರ ಗುಡುಗು ಅದು ಏನಾಗಿದೆ, ಅದು ದೇವರ ಸ್ವರವಾಗಿದೆ. ಆ ಗರ್ಜನೆಗೆ ಜಲರಾಶಿ ಮಂಜುಗಡ್ಡೆ ನೀರಾಗಿ ಭೂಮಿಗೆ ಸುರಿಯುವಂಥದ್ದು. ಅದೇ ಪರಲೋಕದಲ್ಲಿ ಕೂಡ ಇರುವಂಥದ್ದು ಬರೀ ವಾಣಿ ಮತ್ತು ಶಬ್ದ ಮಾತ್ರ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದರು. 2ನೇ ವಚನ ನೋಡುವಾಗ ದೇವರ ಆತ್ಮವು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಒಂದು ಜೀವದ ಶಕ್ತಿ ಮಾತ್ರ ಇರೋದಲ್ಲಿ ಕೂಡ ಈ ದೂತರುಗಳಾಗಲಿ ದೇವರಾಗಲಿ ಯಾರೂ ಅಲ್ಲಿ ರೂಪ ಕಾಣುವುದೇ ಇಲ್ಲ. ಬರೀ ವಾಣಿ ಶಬ್ದ ಮಾತ್ರ ಕಾಣ್ತದೆ. ಇವತ್ತು ನಾವು ಮೊಬೈಲಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾತನಾಡುವಾಗ ಅಲ್ಲಿ ಏನು ಕಾಣ್ತದೆ, ನಮಗೆ ಕಿವಿಗೆ ಕೇಳೋದು ಬರೀ ಸ್ವರ ಮಾತ್ರ. ಆದರೆ ಇವತ್ತು ವಿಡಿಯೋ ಕಾಲಲ್ಲಿ ಕಾಣ್ಬೋದು. ಆದರೆ ಮೊಟ್ಟ ಮೊದಲು ಏನಾಗ್ತದೆ, ಅಲ್ಲಿ ವಿಡಿಯೋ ಕಾಲ್ ಮಾಡದೆ ಮಾತಾಡಿದರೆ ಬರೀ ಸ್ವರ ಮಾತ್ರ ಕೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ರೀತಿ ಪರಲೋಕದಲ್ಲಿ ಕೂಡ ಹಾಗೆ ಅದು ದರ್ಶನ. ಒಂದು. ಎರಡನೇದಾಗಿ ಈ ಭೂಲೋಕದಲ್ಲಿ ಕೂಡ ದೇವರು ಯಾರನ್ನು ಆದುಕೊಳ್ತಾರೋ, ಯಾರನ್ನು ನಡೆಸ್ತಾ ಇದ್ದಾರೋ, ಯಾರಿಗೆ ಸರಿಯಾದ ಸಂಪರ್ಕ ಇದೆಯೋ, ನಾನಾ ಥರದ ವಾಣಿಯ ಮೂಲಕ ಮಾತನಾಡಬಹುದು. ಅದು ನಾನಾ ಥರದ ಚಿಹ್ನೆಗಳಿವೆ. ಕನಸಿನ ಮೂಲಕವೂ ಕಾಣ ಸಿಕ್ಕಬಹುದು, ವಾಣಿಯ ಮೂಲಕ ಮಾತನಾಡಬಹುದು. ಒಂದೊಂದು ಕಾರ್ಯಗಳು ನೆರವೇರುತ್ತವೆ. ಇದುವೇ ದರ್ಶನ ಪಡೆಯುವಂಥದ್ದು. ಮತ್ತೆ ಅವರ ಕೆಲಸ ಕಾರ್ಯಗಳಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ಹೋದಲ್ಲಿ ಬಂದಲ್ಲಿ ಜಯ ಶುಭ ಎಲ್ಲ ಆಗುವಂಥದ್ದು, ಅಪಾಯಗಳಿಂದ ತಪ್ಪಿಸುವಂಥದ್ದು, ದುಷ್ಟರುಗಳಿಂದ ತಪ್ಪಿಸುವಂಥದ್ದು ಇದುವೇ ಆಗಿದೆ ಆತನ ದರ್ಶನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥದ್ದನ್ನೆಲ್ಲ ಕೇಳಿದಾಗ ತಿಳ್ಕೊಳ್ಬೇಕು, ಇವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ, ಇವರೇ ದೇವರಿಂದ ನೀತಿಯನ್ನು ಶುಭ ಫಲವನ್ನ ಹೊಂದುವರು ಎಂಬುದಾಗಿ. ಅದಕ್ಕೆ ಹೇಳಿದ್ದು, ಸ್ವಾಮಿ ಸ್ವಾಮಿ ಅಣ್ಣವರು ಪರಲೋಕ ರಾಜ್ಯ ಸೇರುವುದೇ ಇಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರು ಮಾತ್ರ. ಅಂದರೆ 10 ದಶಾಜ್ಞೆಗಳು, ಅದನ್ನೇ ಬಸವಣ್ಣವರು ಕೂಡ ಬಸವಣ್ಣನ ವಚನದಲ್ಲಿ ಹೇಳಿದ್ದು. ಅದು ನನಗೆ ಸರಿ ಬರುವುದಿಲ್ಲ. ಬಸವಣ್ಣವರು ಕೂಡ ಅದನ್ನೇ ಹೇಳಿದರೆ, ಕಳಬೇಡ ಕೊಳಬೇಡ ಹಾಸ್ಯ ನುಡಿಯಲು ಬೇಡ ಅಂತ ಇನ್ನೂ ಬಹಳಷ್ಟು ಹೇಳಿದ್ದಾರೆ. ಅದು ನನಗೆ ಸರಿ ಬರ್ತಾ ಇಲ್ಲ. ಅದೇ ವಿಷಯದಲ್ಲಿ ಬುದ್ಧನು ಕೂಡ ಅದನ್ನೇ ಬರೆದಿದ್ದು. ದೇವರ ನಮಗೆ ಸ್ತೋತ್ರ. ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಇದೇ ವಿಷಯ ಇರೋದು, ಪುರಾಣದಲ್ಲಿ ಕೂಡ ಇದೇ ವಿಷಯ ಇರುವಂಥದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಯಾಕೋಬ್ಯರ ದೇವರೇ ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ನೋಡಿ, ಇಂಥವರು, ಇದನ್ನು ಇವತ್ತಿಗೆ ನಾವು ತಿಳ್ಕೊಂಡಿದ್ದೇವೆ. ಆವಾಗ ಇಲ್ಲಿ ಪರಲೋಕಕ್ಕೆ ಹೋಗೋವರಿಗೆ ಯಾರು ಎಂಬುದಾಗಿ ಅವರಿಗೆ ಅವರವರೇ ಒಂದು ಪ್ರಶ್ನೆಯನ್ನು ಹಾಕೊಳ್ಬೇಕು. ನಮಗೆ ನಾವೇ ಒಂದು ಪ್ರಶ್ನೆ ಹಾಕೊಳ್ಳೋಣ. ಪರಲೋಕಕ್ಕೆ ಹೋಗಲು ನಾವು ತಯಾರಾಗಿದ್ದೇವೆಯೋ, ದೇವರ ಬಳಿಗೆ ಸೇರ್ತೇವೆಯೋ ಎಂಬುದಾಗಿ ಪ್ರಶ್ನೆ ಹಾಕೊಳ್ಳೋಣ. ಯಾರಿದ್ದಾರೆ? ಖಂಡಿತವಾಗಿ ಕೋಟಿಗೆ ಒಬ್ಬ ಸಿಕ್ಕುವುದಿಲ್ಲ. ಈಗಿನ ಮನುಷ್ಯರಲ್ಲಿ, ಇಸ್ರೇಲರಲ್ಲಿ ಮಾತ್ರ 1,44,000 ಜನ ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ 2 ಸೇರಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಅನೇಕ ಪ್ರವಾದಿಗಳನ್ನು ಅದು ಇದು ಅವರ ನಡೆ ನುಡಿ ಕ್ರಿಯೆಗಳನ್ನ ನೋಡಿ ನಾವು ಬೈಬಲಲ್ಲಿ, ಕುರಾನಲ್ಲಿ, ಮಹಾಭಾರತ, ಭಗವದ್ಗೀತೆಯಲ್ಲಿ ನೋಡಿ ತಿಳ್ಕೊಳ್ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವರು ಮಾತ್ರ. ಈಗ ಅವರವರಿಗೆ ಅವರವರೊಂದು ಪ್ರಶ್ನೆ ಹಾಕೊಳ್ಳೋಣ. ನಮಗೆ ನಾವೇ, ನನ್ನನ್ನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ, ನಾನು ಪರಲೋಕಕ್ಕೆ ಯೋಗ್ಯನೋ? ದೇವರ ನಮಗೆ ಸ್ತೋತ್ರವಾಗಲಿ. ಆಗಿರುವಾಗ ನಾವು ಪರಲೋಕ ಸೇರ್ತೇವೆ. ನಮ್ಮ ಸಭೆ ತಲುಪಡ್ತದೆ. ಚಿನ್ನದ ಬೀದಿಯಲ್ಲಿ ಕುಣಿತೇವೆ, ಅಲ್ಲಿ ಕುಣಿತೇವೆ, ಇಲ್ಲಿ ಕುಣಿತೇವೆ. ಖಂಡಿತವಾಗಿ ಸುಳ್ಳು ಬೋಧಕರನ್ನು ಹಿಂಬಾಲಿಸಬೇಡಿ, ಮಾತು ಕೇಳಕ್ಕೆ ಹೋಗಬೇಡಿ. ಇದು ಸತ್ಯವಾಗಿ ದೇವರ ಮಾತನ್ನು ನುಡಿತಾ ಇದ್ದೇನೆ. ಒಂದ್ಸಲ ಸುಮ್ಮನೆ ಇಲ್ಲದೆ ಹೇಳಿದರೆ ನನ್ನ ಮೇಲೆಯೂ ದೇವರ ಕೋಪ ಪರಲೋಕದಿಂದ ಇಳಿದು ಬರುತ್ತದೆ. ಇದೇ ವಿಷಯ ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನೊಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ಬಹಳ ಚೆನ್ನಾಗಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಾಕ್ಯವನ್ನು ತಿಳಿದುಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಒಂದು
ವೇಳೆ ಅವರು ತಪ್ಪಿ ಹೋಗಿದರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ, ನಿಮ್ಮ ಮಾರ್ಗದಲ್ಲಿ ನಡೆಸಿರಿ, ಪವಿತ್ರಾತ್ಮನ ಮೂಲಕ ನಡೆಸಿರಿ. ನೀವು ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ